Lines and angles exercise 6.1. First question, in figure 6.13, lines AB and CD intersect at O if angle AOC plus angle BOE is equal to 70 degree and angle BOD is equal to 40 degree. Find angle BOE and replace angle COE. ನೋಡಿ, ಯಾವಾಗೂ ಅಷ್ಟೇ ಕ್ವಶನ್ ಅನ್ನು ಕೊಟ್ಟ ತಕ್ಷಣ ನಾವೇನು ಮಾಡಬೇಕು, ಗಿವನ್ ಅನ್ನು ಬರ್ಕೋಬೇಕಾಗುತ್ತೆ. ಗಿವನ್ ಏನಿದೆ ಗಿವನ್ ಅಂತ ನೋಡಿದರೆ, ಲೈನ್ಸ್ ಎ ಬಿ ಆ್ಯಂಡ್ ಸಿ ಡಿ ಇಂಟರ್ಸೆಕ್ಟ್ ಅಟ್ ಓ ಅನ್ನೋದು ಗಿವನ್ ಕೊಟ್ಟಿದ್ದಾರೆ. ಜೊತೆಲಿ ಏನು ಹೇಳಿದ್ದಾರೆ, ಆ್ಯಂಗಲ್ ಎ ಒ ಸಿ ಪ್ಲಸ್ ಆ್ಯಂಗಲ್ ಬಿ ಒ ಈಸ್ ಈಕ್ವಲ್ ಟು 70 ಡಿಗ್ರಿ ಆ್ಯಂಡ್ ಆ್ಯಂಗಲ್ ಬಿ ಒ ಡಿ ಈಸ್ ಈಕ್ವಲ್ ಟು 40 ಡಿಗ್ರಿ ಅಂತ ಹೇಳಿದ್ದಾರೆ. ಪಾಯಿಂಟ್ ಅಂದರೆ ಟು ಪಾಯಿಂಟ್ ಏನನ್ನು ಪಾಯಿಂಟ್ ಮಾಡೋಕ್ಕೆ ಹೇಳಿದ್ದಾರೆ ಅಂದರೆ, ಆ್ಯಂಗಲ್ ಬಿ ಒ ಇ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ರಿಪ್ಲೇಸ್ ಆ್ಯಂಗಲ್ ಸಿ ಒ ಇ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂದರೆ ಅವೆರಡನ್ನು ಪಾಯಿಂಟ್ ಮಾಡಬೇಕಾಗಿದೆ. ಹಾಗಾದರೆ ನಾವೀಗ ಸೊಲ್ಯೂಷನನ್ನು ಮಾಡೋಣ. ನಾವು ಗಿವನನ್ನು ಯೂಸ್ ಮಾಡಿಕೊಂಡು ಫಿಗರನ್ನು ನೋಡಿದರೆ ನಮಗೆ ಕೆಲವೊಂದು ಐಡಿಯಾಸ್ಗಳು ಬರ್ತವೆ. ಅಂದರೆ ಈಗಾಗಲೇ ನಾವು ಬೇಸಿಕ್ ಟರ್ಮ್ಸ್ಗಳನ್ನು ಕಲ್ತ್ಕೊಂಡಿರೋದ್ರಿಂದ ಆ ಟರ್ಮ್ಸ್ಗಳನ್ನು ನಾವಿಲ್ಲಿ ಅಪ್ಲೈ ಮಾಡಿದರೆ ನಾವು ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ಲೈನ್ಸ್ ಎ ಬಿ ಆ್ಯಂಡ್ ಸಿ ಡಿ ಇಂಟರ್ಸೆಕ್ಟ್ ಅಟ್ ಓ ಅನ್ನೋದನ್ನು ನಮಗೆ ಗಿವನ್ನಲ್ಲೇ ಹೇಳಿರೋದ್ರಿಂದ ನಾನು ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎ ಬಿ ಮತ್ತು ಸಿ ಡಿ ಎರಡೂ ಲೈನ್ಗಳು ಇಂಟರ್ಸೆಕ್ಟ್ ಆಗಿದೆ ಅಂದರೆ ನಮಗಲ್ಲಿ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಗಳು ಸಿಗುತ್ತೆ. ಆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಗಳು ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಹಾಗಾದ್ರೆ ನಾನು ಯಾವ ಪೇರನ್ನು ತಗೊಳ್ತೀನಿ ಅಂದರೆ ನೋಡಿ, ಎ ಒ ಸಿ ಈ ಆ್ಯಂಗಲ್ಲು ಮತ್ತು ಬಿ ಒ ಡಿ ಈ ಆ್ಯಂಗಲ್, ಇವೆರಡೂ ಆ್ಯಂಗಲ್ಗಳು ಏನಾಗಿರುತ್ತೆ, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಆಗಿರುತ್ತೆ. ಹಾಗಾಗಿ ಅವೆರಡು ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ನೋಡಿ, ಆ್ಯಂಗಲ್ ಎ ಒ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಒ ಡಿ ಎರಡು ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಯಾಕಂದರೆ ಎರಡೂ ಲೈನ್ಗಳು ಇಂಟರ್ಸೆಕ್ಟ್ ಆಗಿರೋದ್ರಿಂದ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಗಳು ಫಾರ್ಮೇಷನ್ ಆಯಿತು. ಆ ಆ್ಯಂಗಲ್ಗಳು ಏನಾಗಿರ್ತವೆ, ಈಕ್ವಲ್ ಆಗಿರುತ್ತೆ. ನಾನು ಯಾಕೆ ಇವೇ ಎರಡು ಪೇರನ್ನು ತಗೊಂಡೆ ಅಂತ ಹೇಳಿದರೆ, ನನಗೆ ಬಿ ಒ ಡಿನ ವ್ಯಾಲ್ಯೂ ಗೊತ್ತಿದೆ. ಹಾಗಾಗಿ ಇದೇ ಎರಡು ಪೇರನ್ನು ತಗೊಂಡಿನಿ. ದೇರ್ಫೋರ್ ಆ್ಯಂಗಲ್ ಎ ಒ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಒ ಡಿ ಅಂದರೆ ಏನು, 40 ಡಿಗ್ರಿ ಆಗೋಯಿತು. ಹಾಗಾದ್ರೆ ನನಗೇನು ಸಿಕ್ತು, ಎ ಒ ಸಿ ಆ್ಯಂಗಲ್ ಎ ಒ ಸಿ ಏನಾಗೋಯ್ತು, ಈಗ 40 ಡಿಗ್ರಿ ಸಿಕ್ಕೋಯ್ತು. ನೆಕ್ಸ್ಟ್ ಏನು ಮುಂದಿನ ಫೈಂಡ್ ಮಾಡೋಣ. ನೋಡಿ, ಗಿವನ್ನಲ್ಲಿ ಆ್ಯಂಗಲ್ ಎ ಒ ಸಿ ಪ್ಲಸ್ ಆ್ಯಂಗಲ್ ಬಿ ಒ ಇ ಈಸ್ ಈಕ್ವಲ್ ಟು 70 ಡಿಗ್ರಿ ಅಂತ ಹೇಳಿದ್ದಾರೆ. ಈಗ ಏನು ಮಾಡ್ತೀವಿ, ನಮಗೆ ಆ್ಯಂಗಲ್ ಎ ಒ ಸಿ ಗೊತ್ತಿರೋದ್ರಿಂದ ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನನ್ನು ಮಾಡೋಣ. ನೋಡಿ, 40 ಡಿಗ್ರಿ ಆ್ಯಂಗಲ್ ಎ ಒ ಸಿ ಎಷ್ಟು, 40 ಡಿಗ್ರಿ ನಾವೀಗ ಫೈಂಡ್ ಮಾಡ್ಕೊಂಡಿರೋದು, ಪ್ಲಸ್ ಆ್ಯಂಗಲ್ ಬಿ ಒ ಇ ಈಸ್ ಈಕ್ವಲ್ ಟು ಏನಾಯಿತು, 70 ಡಿಗ್ರಿ ಆಯಿತು. 40 ಡಿಗ್ರಿಯನ್ನು ಏನು ಮಾಡೋಣ, ಟ್ರಾನ್ಸ್ಪೋಸನ್ನು ಮಾಡಿದರೆ ಆ್ಯಂಗಲ್ ಬಿ ಒ ಇ ಈಸ್ ಈಕ್ವಲ್ ಟು 70 ಡಿಗ್ರಿ ಮೈನಸ್ 40 ಡಿಗ್ರಿ ಆಯಿತು. ಆ್ಯಂಗಲ್ ಬಿ ಒ ಇ ಈಸ್ ಈಕ್ವಲ್ ಟು ಸಬ್ಟ್ರಾಕ್ಷನ್ನ ಮಾಡಿದರೆ 30 ಡಿಗ್ರಿ ಬಂತು. ನೋಡಿ, ಆ್ಯಂಗಲ್ ಬಿ ಒ ಇಯನ್ನು ಫೈಂಡ್ ಮಾಡೋಕ್ಕೆ ಹೇಳಿದರು, ಆ್ಯಂಗಲ್ ಬಿ ಒ ಇಯನ್ನು ಫೈಂಡ್ ಮಾಡಾಯಿತು. ಹಾಗಾದರೆ ನೆಕ್ಸ್ಟ್ ಏನು ಮಾಡಬೇಕು, ರಿಪ್ಲೇಸ್ ಆ್ಯಂಗಲ್ ಸಿ ಒ ಇಯನ್ನು ಫೈಂಡ್ ಮಾಡಬೇಕಾಗುತ್ತೆ. ರಿಪ್ಲೇಸ್ ಆ್ಯಂಗಲ್ ಸಿ ಒ ಇಯನ್ನು ಫೈಂಡ್ ಮಾಡಿ ಅಂದರೆ ಫಸ್ಟಿಗೆ ಸಿ ಒ ಇನ ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕಾಗುತ್ತೆ. ನೋಡಿ, ಕ್ವಶನಲ್ಲಿ ಲೈನ್ ಎ ಬಿ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡಿ, ಲೈನ್ ಎ ಬಿ ಇದೆ, ಇದ್ರ ಮೇಲೆ ಏನಾಗಿದೆ ಅಂದರೆ ರೇ ಒ ಸಿ ಆ್ಯಂಡ್ ಒ ಇ ಸ್ಟ್ಯಾಂಡ್ ಆಗಿದೆ ಅಂದರೆ ನಿಂತಿದೆ. ನೋಡಿ, ರೇ ಒ ಸಿ ಆ್ಯಂಡ್ ಒ ಇ ಸ್ಟ್ಯಾಂಡ್ಸ್ ಆನ್ ಎ ಲೈನ್ ಎ ಬಿ. ಲೈನ್ ಎ ಬಿನ ಮೇಲೆ ರೇಗಳು ನಿಂತ್ಕೊಂಡಿರೋದ್ರಿಂದ ಅಲ್ಲಿ ಫಾರ್ಮೇಷನ್ ಆಗುವಂಥ ಆ್ಯಂಗಲ್ಗಳನ್ನು ಸಮ್ ಮಾಡಿದಾಗ 180 ಡಿಗ್ರಿ ಬರುತ್ತೆ ಅನ್ನೋದು ನಮಗೆ ಈಗಾಗಲೇ ಗೊತ್ತಾಗಿದೆ. ಹಾಗಾದರೆ ಬರಿತಾ ಹೋಗೋಣ. ನೋಡಿ, ಆ್ಯಂಗಲ್ ಎ ಒ ಸಿ, ಆ್ಯಂಗಲ್ ಎ ಒ ಸಿ ಪ್ಲಸ್ ಆ್ಯಂಗಲ್ ಸಿ ಒ ಇ, ಆ್ಯಂಗಲ್ ಸಿ ಒ ಇ ಪ್ಲಸ್ ಆ್ಯಂಗಲ್ ಬಿ ಒ ಇ ಪ್ಲಸ್ ಆ್ಯಂಗಲ್ ಬಿ ಒ ಇ ಈಸ್ ಈಕ್ವಲ್ ಟು 180 ಡಿಗ್ರಿ. ಎರಡು ರೇಗಳನ್ನು ಹೇಳಿದಾಗ 3 ಆ್ಯಂಗಲ್ಗಳು ಫಾರ್ಮೇಷನ್ ಆಗಿದೆ. ಆ 3 ಆ್ಯಂಗಲ್ಗಳನ್ನು ಸಮ್ ಮಾಡಿದರೆ ನಮಗೆ 180 ಡಿಗ್ರಿ ಆಗಿರುತ್ತೆ. ನಮಗೆ ಗೊತ್ತಿರೋ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಷನ್ ಮಾಡೋಣ. ಆ್ಯಂಗಲ್ ಎ ಒ ಸಿ ಅಂತ ಹೇಳಿದರೆ 40 ಡಿಗ್ರಿ ನಾವು ಫೈಂಡ್ ಮಾಡ್ಕೊಂಡಿದ್ದೀವಿ, ಪ್ಲಸ್ ಆ್ಯಂಗಲ್ ಸಿ ಒ ಇ ಗೊತ್ತಿಲ್ಲ, ಫೈಂಡ್ ಮಾಡಬೇಕಾಗಿದೆ, ಪ್ಲಸ್ ಆ್ಯಂಗಲ್ ಬಿ ಒ ಇ ಅಂದರೆ 30 ಡಿಗ್ರಿ ಈ ಜಸ್ಟ್ ಫೈಂಡ್ ಮಾಡಿದ್ದೀವಿ, ಈಸ್ ಈಕ್ವಲ್ ಟು 180 ಡಿಗ್ರಿ ಆಗೋಯ್ತು. ಎಸ್, ನೆಕ್ಸ್ಟ್ ನೋಡಿ, ಆ್ಯಂಗಲ್ ಸಿ ಒ ಇ ಎರಡು ಆ್ಯಂಗಲ್ಗಳನ್ನು ಪ್ಲಸ್ ಮಾಡಿ ಅಂತ ಹೇಳಿರೋದ್ರಿಂದ ನಾವು ಪ್ಲಸ್ ಮಾಡ್ತೀನಿ. 30 ಡಿಗ್ರಿ ಪ್ಲಸ್ 40 ಡಿಗ್ರಿ ಮಾಡಿದರೆ 70 ಡಿಗ್ರಿ ಆಗೋಯ್ತು, ಈಸ್ ಈಕ್ವಲ್ ಟು 180 ಡಿಗ್ರಿ. ಆ್ಯಂಗಲ್ ಸಿ ಒ ಇ ಈಸ್ ಈಕ್ವಲ್ ಟು
180 ಡಿಗ್ರಿ. ಇದನ್ನು ಟ್ರಾನ್ಸ್ಪೋಸನ್ನು ಮಾಡಿದರೆ ಮೈನಸ್ 70 ಡಿಗ್ರಿ ಆಗುತ್ತೆ. ಆ್ಯಂಗಲ್ ಸಿ ಒ ಇ ಈಸ್ ಈಕ್ವಲ್ ಟು ಸಬ್ಟ್ರಾಕ್ಷನ್ ಮಾಡಿದರೆ 110 ಡಿಗ್ರಿ ಆಗಿತ್ತು. ನೋಡಿ ಇಲ್ಲಿ ವ್ಯಾಲ್ಯೂ 110 ಡಿಗ್ರಿ ಬಂದಿದೆ, ಅಂದರೆ ಇದು 180 ಡಿಗ್ರಿಗಿನ ಸ್ಮಾಲರ್ ಆಗಿರೋದ್ರಿಂದ ಇದು ರಿಪ್ಲೆಕ್ಸ್ ಆ್ಯಂಗಲ್ ಆಗಿಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಈಗ ರಿಪ್ಲೆಕ್ಸ್ ಆ್ಯಂಗಲ್ ಸಿ ಒ ಇಯನ್ನು ಫೈಂಡ್ ಮಾಡಬೇಕು. ರಿಪ್ಲೆಕ್ಸ್ ಆ್ಯಂಗಲ್ ಸಿ ಒ ಇ ಈಸ್ ಈಕ್ವಲ್ ಟು 360 ಡಿಗ್ರಿ ಮೈನಸ್ ಆ್ಯಂಗಲ್ ಸಿ ಒ ಇಯನ್ನು ಮಾಡಬೇಕಾಗತ್ತೆ. ಯಾಕೆ ಅಂದರೆ ಯಾವಾಗ ಅಷ್ಟೇ ರಿಪ್ಲೆಕ್ಸ್ ಆ್ಯಂಗಲ್ 180 ಡಿಗ್ರಿಗಿನ ಗ್ರೇಟರ್ ಆಗಿರುತ್ತೆ, 360 ಡಿಗ್ರಿನ ಸ್ಮಾಲರ್ ಆಗಿರುತ್ತೆ. ಹಾಗಾಗಿ ನಾನು 360 ಡಿಗ್ರಿಯಿಂದ ಸಬ್ಟ್ರಾಕ್ಷನನ್ನು ಮಾಡ್ತಾ ಇದ್ದೀನಿ. 360 ಡಿಗ್ರಿ ಮೈನಸ್ 110 ಡಿಗ್ರಿ, ಇದು ಈಗಾಗಲೇ ವ್ಯಾಲ್ಯೂನ ಫೈಂಡ್ ಮಾಡ್ಕೊಂಡಿದ್ದೀವಿ. ಸಬ್ಟ್ರಾಕ್ಷನನ್ನು ಮಾಡಿದರೆ ನಮಗೆ 250 ಡಿಗ್ರಿ ಆಗೋಯ್ತು. ಹಾಗಾದರೆ ರಿಪ್ಲೆಕ್ಸ್ ಆ್ಯಂಗಲ್ ಸಿ ಒ ಈಸ್ ಈಕ್ವಲ್ ಟು 250 ಡಿಗ್ರಿ, ಇದನ್ನು ಫೈಂಡ್ ಮಾಡೋಕ್ಕೆ ಹೇಳಿದರು. ಮತ್ತು ಯಾವುದು ಆ್ಯಂಗಲ್ ಬಿ ಒ ಇ ಈಸ್ ಈಕ್ವಲ್ ಟು 30 ಡಿಗ್ರಿ, ಎರಡು ವ್ಯಾಲ್ಯೂಸನ್ನು ಫೈಂಡ್ ಮಾಡಿದ್ದೀವಿ. Second question, in figure 6.14 lines XY and MN intersect at O if angle POY is equal to 90 degree and A is to B is equal to 2:3, find C ಅಂತ ಹೇಳಿದ್ದಾರೆ. ನೋಡಿ ಇದನ್ನು ಫೈಂಡ್ ಮಾಡಿ ಅಂತ ಹೇಳಿದರೆ ಫಸ್ಟಿಗೆ ಗಿವನನ್ನು ಬರ್ಕೊಂಬಿಡೋಣ. ಗಿವನ್ ಏನಿದೆ, ಗಿವನಲ್ಲಿ ಲೈನ್ಸ್ ಎಕ್ಸ್ ವೈ ಆ್ಯಂಡ್ ಎಮ್ ಎನ್ ಇಂಟರ್ಸೆಕ್ಟ್ ಅಟ್ ಓ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಏನು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಆ್ಯಂಗಲ್ ಪಿ ಒ ವೈ ಈಸ್ ಈಕ್ವಲ್ ಟು 90 ಡಿಗ್ರಿ ಆ್ಯಂಡ್ ಎ ಇಸ್ ಟು ಬಿ ಈಸ್ ಈಕ್ವಲ್ ಟು 2:3 ಅಂತ ಕೊಟ್ಟಿದ್ದಾರೆ. ಟು ಫೈಂಡ್ ಮಾಡಬೇಕಾಗಿರೋದು ಸಿ ಅನ್ನು ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಸೊಲ್ಯೂಷನ್ನ ಮಾಡೋಣ. ಸೊಲ್ಯೂಷನ್ ಮಾಡುವಾಗ ಫಸ್ಟ್ ನೋಡಿ, ಇದು ರೇಷಿಯೋವನ್ನು ಕೊಟ್ಟಿರೋದ್ರಿಂದ ನಾವೇನು ಮಾಡೋಣ, ಬರ್ಕೊಳ್ಳೋಣ. ನೋಡಿ ಎ ಇಸ್ ಟು ಬಿ ಈಸ್ ಈಕ್ವಲ್ ಟು 2:3 ಅಂತ ಕೊಟ್ಟಿದ್ದಾರಲ್ವ. ಈ ಥರ ರೇಷಿಯೋವನ್ನು ಕೊಟ್ಟಾಗ ಈಗಾಗಲೇ ನಾವು ಕೆಲವೊಂದು ಪ್ರಾಬ್ಲಮ್ಗಳನ್ನು ಫೈಂಡ್ ಮಾಡಿದ್ದೀವಿ. ಈ ಥರ ರೇಷಿಯೋ ಇರೋದನ್ನು ಏನು ಮಾಡೋಣ ಅಂದರೆ, ಲೆಟ್ ಎ ಇಸ್ ಈಕ್ವಲ್ ಟು, ನೋಡಿ ಎಗೆ ಫಸ್ಟಿಗೆ 2 ಅಂತ ಇರೋದ್ರಿಂದ ಎ ಅನ್ನು ನಾನು 2x ಅಂತ ತೊಗೊಳ್ತೀನಿ. ಬಿ ಇಸ್ ಈಕ್ವಲ್ ಟು, ಬಿ ಸೆಕೆಂಡ್ ಇದೆ, ಸೆಕೆಂಡ್ ಇರೋ 3 ಅಲ್ವಾ, ಅದನ್ನು ನಾನು 3x ಅಂತ ತೊಗೊಳ್ತೀನಿ. ಲೆಟ್ ಎ ಇಸ್ ಈಕ್ವಲ್ ಟು 2x, ಬಿ ಇಸ್ ಈಕ್ವಲ್ ಟು 3x. ಎಕ್ಸನ್ನು ಎರಡರಲ್ಲೂ ಕಾಮನ್ ಆಗಿ ತೊಗೋಬೇಕಾಗುತ್ತೆ. ನೆಕ್ಸ್ಟ್ ಏನು ಮಾಡೋಣ ಅಂತ ಹೇಳಿದರೆ ನೋಡಿ, ಎಸ್ ರೇ ಓ ಎಮ್ ಆ್ಯಂಡ್ ಒ ಪಿ ಸ್ಟ್ಯಾಂಡ್ಸ್ ಆನ್ ಎ ಲೈನ್ ಎಕ್ಸ್ ವೈ. ನೋಡಿ ಎಕ್ಸ್ ವೈ ಲೈನನ್ನು ನೋಡಿದರೆ ಇದ್ರ ಮೇಲೆ ಓ ಎಮ್ ಮತ್ತು ಒ ಪಿ ರೇಗಳು ನಿಂತಿದೆ, ಸ್ಟ್ಯಾಂಡ್ ಆಗಿದೆ. ಹಾಗಾಗಿ ನಾವೇನು ಮಾಡ್ಬೋದು, ಇಲ್ಲಿ ಫಾರ್ಮೇಷನ್ ಆಗುವಂಥ ಎಲ್ಲ ಆ್ಯಂಗಲ್ಗಳನ್ನು ಸಮ್ಮನ್ನು ಮಾಡಿದರೆ ನಮಗೆ 180 ಡಿಗ್ರಿ ಬರುತ್ತೆ. ಹಾಗಾದರೆ ಇಲ್ಲಿರೋ ಆ್ಯಂಗಲ್ಗಳು ಯಾವ್ಯಾವು ಅಂತ ಹೇಳಿದರೆ, ಆ್ಯಂಗಲ್ ಎಕ್ಸ್ ಒ ಎಮ್ ಪ್ಲಸ್ ಆ್ಯಂಗಲ್ ಎಮ್ ಒ ಪಿ ಪ್ಲಸ್ ಆ್ಯಂಗಲ್ ಪಿ ಒ ವೈ ಇಸ್ ಈಕ್ವಲ್ ಟು ಏನಾಗಿರುತ್ತೆ, 180 ಡಿಗ್ರಿ ಆಗಿರುತ್ತೆ. ಎಸ್ ವ್ಯಾಲ್ಯೂಸ್ಗಳನ್ನು ಸಬ್ಸ್ಟಿಟ್ಯೂಷನ್ ಮಾಡೋಣ. ನೋಡಿ ಎಕ್ಸ್ ಒ ಎಮ್ ಅಂದರೆ ಬಿ. ಹಾಗಾದರೆ ಬಿ ಅಂದರೆ ಏನಂತ ನೋಡಿ ಬರ್ಕೊಂಡಿವೆ, ಬಿ ಅಂದರೆ 3x ಇದೆ. ಎಸ್ 3x ಪ್ಲಸ್ ಎಮ್ ಒ ಪಿ, ಆ್ಯಂಗಲ್ ಎಮ್ ಒ ಪಿ ಅಂದರೆ ಎ ಅಂದರೆ ಎಷ್ಟು, 2x ಪ್ಲಸ್ ಆ್ಯಂಗಲ್ ಪಿ ಒ ವೈ. ಆ್ಯಂಗಲ್ ಪಿ ಒ ವೈ ಅಂತ ಹೇಳಿದರೆ ನಮಗೆ ಗಿವನಲ್ಲೇ ಗೊತ್ತಿದೆ, ಅದು 90 ಡಿಗ್ರಿ ಆಗಿದೆ. ನೋಡಿ ಪಿ ಒ ವೈ ಈಸ್ ಈಕ್ವಲ್ ಟು 90 ಡಿಗ್ರಿ. 90 ಡಿಗ್ರಿ ಈಸ್ ಈಕ್ವಲ್ ಟು ಏನಾಗೋಯಿತು, 180 ಡಿಗ್ರಿ. 90ಯನ್ನು ಆ ಸೈಡಿಗೆ ಟ್ರಾನ್ಸ್ಪೋಸನ್ನು ಮಾಡ್ತೀನಿ. ಇಲ್ಲಿ ನೋಡಿ 3x ಪ್ಲಸ್ 2x ಇದೆಯಲ್ಲ, ಆ್ಯಡನ್ನು ಮಾಡಿದರೆ 5x ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 90 ಡಿಗ್ರಿ ಆಗೋಯಿತು. 5x ಈಸ್ ಈಕ್ವಲ್ ಟು ಸಬ್ಟ್ರಾಕ್ಷನ್ ಮಾಡಿದರೆ 90 ಡಿಗ್ರಿ ಬರುತ್ತೆ. ಎಕ್ಸ್ ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕಾಗಿರೋದ್ರಿಂದ 5ಅನ್ನು ಏನು ಮಾಡ್ತೀನಿ, ಟ್ರಾನ್ಸ್ಪೋಸನ್ನು ಮಾಡ್ತೀನಿ. 90 ಡಿಗ್ರಿ ಡಿವೈಡ್ ಬೈ 5 ಆಗೋಯಿತು. ಎಕ್ಸ್ ಈಸ್ ಈಕ್ವಲ್ ಟು ನೋಡಿ ಕ್ಯಾನ್ಸಲ್ ಮಾಡಿದರೆ 5 1 5 4 ಉಳಿತು, 40 ಆಯಿತು. 5 8 40 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 18 ಡಿಗ್ರಿ ಬಂತು. ಎಕ್ಸ್ ವ್ಯಾಲ್ಯೂ ಸಿಕ್ಕ ತಕ್ಷಣ ನಾವೇನು ಮಾಡ್ಬೋದು, ಎ ವ್ಯಾಲ್ಯೂವನ್ನು ಫೈಂಡ್ ಮಾಡ್ಬೋದು. ಎ ಈಸ್ ಈಕ್ವಲ್ ಟು ಏನಿದೆ, 2x ಇದೆ ಅಲ್ವಾ. ಎ ಈಸ್ ಈಕ್ವಲ್ ಟು 2x ಈಸ್ ಈಕ್ವಲ್ ಟು 2 ಇಂಟು ಎಕ್ಸ್ನ ವ್ಯಾಲ್ಯೂ 18 ಡಿಗ್ರಿ ಮಲ್ಟಿಪ್ಲೈ ಮಾಡಿದರೆ ಏನು ಬರುತ್ತೆ, 36 ಡಿಗ್ರಿ ಆಗೋಯಿತು. ನೆಕ್ಸ್ಟ್ ಬಿ ಈಸ್ ಈಕ್ವಲ್ ಟು ಏನು, 3x ಈಸ್ ಈಕ್ವಲ್ ಟು 3 ಇಂಟು 18 ಮಲ್ಟಿಪ್ಲೈ ಮಾಡಿದರೆ 54 ಡಿಗ್ರಿ ಆಗೋಯಿತು. ಎ ವ್ಯಾಲ್ಯೂ ಬಿ ವ್ಯಾಲ್ಯೂವನ್ನು ನಾವು ಫೈಂಡ್ ಮಾಡ್ಕೊಂಡಿರೋದ್ರಿಂದ ನಾವು ನೆಕ್ಸ್ಟ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ರೇ ಓ ಎಕ್ಸ್ ಸ್ಟ್ಯಾಂಡ್ಸ್ ಆನ್ ಎ ಲೈನ್ ಎಮ್ ಎನ್. ನೋಡಿ ಲೈನ್ ಎಮ್ ಎನ್ನನ್ನು ಮಾತ್ರ ನಾವು ಕನ್ಸಿಡರ್ ಮಾಡಬೇಕು. ಎಮ್ ಎನ್ನಿನ ಮೇಲೆ ನೋಡಿ ಈ ಸೈಡಲ್ಲಿ ಡೌನ್ವರ್ಡ್ಸಲ್ಲಿ ಏನಾಗಿದೆ, ಓ ಎಕ್ಸ್ ಸ್ಟ್ಯಾಂಡ್ ಆಗಿದೆ, ನಿಂತಿರೋದ್ರಿಂದ ಇಲ್ಲಿ ಫಾರ್ಮೇಷನ್ ಆಗಿರೋ ಆ್ಯಂಗಲ್ಗಳನ್ನು ಸಮ್ ಮಾಡಿದರೆ ನಮಗೇನು ಬರುತ್ತೆ, 180 ಡಿಗ್ರಿ ಬರುತ್ತೆ. ಹಾಗಾದರೆ ಬರೆಯೋಣ, ಆ್ಯಂಗಲ್ ಎಕ್ಸ್ ಒ ಎಮ್, ಆ್ಯಂಗಲ್ ಎಕ್ಸ್ ಒ ಎಮ್
ಪ್ಲಸ್ ಆ್ಯಂಗಲ್ ಎಕ್ಸ್ ಒ ಎನ್, ಆ್ಯಂಗಲ್ ಎಕ್ಸ್ ಒ ಎನ್ ಈಸ್ ಈಕ್ವಲ್ ಟು ಏನಾಯಿತು 180 ಡಿಗ್ರಿ ಆಯಿತು. ಹಾಗಾದರೆ ಎಕ್ಸ್ ಒ ಎಮ್ ಅಂದರೆ ಬಿ, ಹಾಗಾದರೆ ಬಿನ ವ್ಯಾಲ್ಯೂ ಈಗಾಗಲೇ ಫೈಂಡ್ ಮಾಡೀವಿ, ಏನು 54 ಡಿಗ್ರಿ ಪ್ಲಸ್ ಎಕ್ಸ್ ಒ ಎನ್ ಅಂತ ಹೇಳಿದರೆ ಸಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಸಿ ಈಸ್ ಈಕ್ವಲ್ ಟು 180 ಡಿಗ್ರಿ 54ಅನ್ನು ಟ್ರಾನ್ಸ್ಪೋಸನ್ನು ಮಾಡಿದರೆ -54 ಡಿಗ್ರಿ ಆಗೋಯಿತು. ಸಿ ಈಸ್ ಈಕ್ವಲ್ ಟು ನಾವು ಇದನ್ನು ಸಬ್ಟ್ರಾಕ್ಷನನ್ನು ನಾವು ಮಾಡಿದರೆ ಆನ್ಸರ್ ಏನು ಬರುತ್ತೆ 126 ಡಿಗ್ರಿ ಬರುತ್ತೆ. ಈ ರೀತಿಯಾಗಿ ನಾವು ಫೈಂಡನ್ನು ಮಾಡಬೇಕಾಗಿರುತ್ತೆ. ನೋಡಿ ಸಿ ವ್ಯಾಲ್ಯೂ ಬಂದೋಯ್ತು. ಥರ್ಡ್ ಕ್ವಶನ್, ಇನ್ ಫಿಗರ್ 6.15 ಆ್ಯಂಗಲ್ PQR is equal to angle PRQ, then prove that angle PQS is equal to angle PRT ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಗಿವನ್ ಕೊಟ್ಟಿರೋದೇನಪ್ಪ ಅಂತ ಹೇಳಿದರೆ ಆ್ಯಂಗಲ್ PQR, ನೋಡಿ ಆ್ಯಂಗಲ್ PQR ಇಸ್ ಈಕ್ವಲ್ ಟು ಆ್ಯಂಗಲ್ PRQ, ಇವೆರಡು ಆ್ಯಂಗಲ್ಗಳು ಈಕ್ವಲ್ ಆಗಿದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟು ಪ್ರೂವ್ ಮಾಡಿ ಅಂತ ಹೇಳ್ತೀರಿ. ಏನನ್ನ ಆ್ಯಂಗಲ್ PQS ಈ ಆ್ಯಂಗಲ್ ಮತ್ತು ಆ್ಯಂಗಲ್ PRT ಈ ಆ್ಯಂಗಲ್, ಇವೆರಡೂ ಆ್ಯಂಗಲ್ಗಳು ಈಕ್ವಲ್ ಆಗಿದೆ ಅಂತ ಹೇಳಿ ಅಂತಿದ್ದಾರೆ. ಸೊಲ್ಯೂಷನನ್ನು ಮಾಡೋಣ, ಈಸಿ ಆಗಿದೆ ಇದು. ನೋಡಿ PQ ಸ್ಟ್ಯಾಂಡ್ಸ್ ಆನ್ ಎ ಲೈನ್ ST. PQ ಅನ್ನೋದು ST ಲೈನ್ ಮೇಲೆ ಏನಾಗಿದೆ, ಸ್ಟ್ಯಾಂಡ್ ಆಗಿದೆ. ಹಾಗಾಗಿ ಏನು ಮಾಡ್ಬೋದು, ಇವೆರಡು ಆ್ಯಂಗಲ್ಗಳನ್ನು ಸಮ್ ಮಾಡಿದರೆ ನಮಗೆ 180 ಡಿಗ್ರಿ ಬರುತ್ತೆ. ಅದು ಲೀನಿಯರ್ ಪೇರ್ ಆಗಿರುತ್ತೆ. 2 ಆ್ಯಂಗಲ್ಸ್ ಇರೋದ್ರಿಂದ ಲೀನಿಯರ್ ಪೇರ್ ಆಗಿರುತ್ತೆ. ಎಸ್, ಆ್ಯಂಗಲ್ PQS, ಆ್ಯಂಗಲ್ PQS ಪ್ಲಸ್ ಆ್ಯಂಗಲ್ PQR, ಆ್ಯಂಗಲ್ PQR ಈಸ್ ಈಕ್ವಲ್ ಟು ಏನಾಗಿದೆ 180 ಡಿಗ್ರಿ ಆಗಿದೆ. ಇದನ್ನು ನಾನು 1 ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ PR ಸ್ಟ್ಯಾಂಡ್ಸ್ ಆನ್ ಎ ಲೈನ್ ST. PR ಅನ್ನುವಂಥದ್ದು ST ಲೈನ್ ಮೇಲೆ ಸ್ಟ್ಯಾಂಡ್ ಆಗಿರೋದ್ರಿಂದ ಇಲ್ಲಿ ಫಾರ್ಮೇಷನ್ ಆಗಿರೋ ಆ್ಯಂಗಲ್ಗಳನ್ನು ಸಮ್ ಮಾಡಿದರೆ 180 ಡಿಗ್ರಿ ಬರುತ್ತೆ. ಎಸ್ ಬರೆಯೋಣ ನೋಡಿ, PRQ, ಆ್ಯಂಗಲ್ PRQ ಪ್ಲಸ್ ಆ್ಯಂಗಲ್ PRT, ಆ್ಯಂಗಲ್ PRT ಈಸ್ ಈಕ್ವಲ್ ಟು ಏನು ಬಂತು 180 ಡಿಗ್ರಿ ಬಂತು. ಇದನ್ನು ನಾನು 2 ಅಂತ ಕನ್ಸಿಡರ್ ಮಾಡ್ತೀನಿ. ನೋಡಿ ಫ್ರಮ್ 1 and 2, 1 ಮತ್ತು 2 ಅನ್ನು ಎರಡನ್ನು ಕಂಪೇರ್ ಮಾಡಿದರೆ ಏನಾಗುತ್ತೆ ಅಂದರೆ, ನೋಡಿ ಎರಡೂ ಸಹ 180ಗೆ ಈಕ್ವಲ್ ಆಗಿದೆ. RHS ಎರಡು ಈಕ್ವಲ್ ಆಗಿರೋದ್ರಿಂದ ನಾವು LHSಗಳನ್ನು ಏನು ಮಾಡ್ಬೋದು, ಈಕ್ವಲ್ ಮಾಡ್ಕೋಬೋದು. ನೋಡಿ ಆ್ಯಂಗಲ್ PQS ಪ್ಲಸ್ ಆ್ಯಂಗಲ್ PQR ಈಸ್ ಈಕ್ವಲ್ ಟು ಇದಕ್ಕೆ ಏನಾಗಿದೆ, ಈಕ್ವಲ್ ಆಗಿದೆ. ಆ್ಯಂಗಲ್ PRQ ಪ್ಲಸ್ ಆ್ಯಂಗಲ್ PRT ಆಗಿದೆ. ಎಸ್, ನೋಡಿ ನೆಕ್ಸ್ಟ್ ಏನು ಮಾಡೋಣ ಅಂತ ಹೇಳಿದರೆ ಆ್ಯಂಗಲ್ PQS ಪ್ಲಸ್ ಆ್ಯಂಗಲ್ PQR ಇದೆಯಲ್ಲ, ನೋಡಿ PQR ಈಸ್ ಈಕ್ವಲ್ ಟು ಆ್ಯಂಗಲ್ PRQ ಆಗಿದೆ. ಹಾಗಾಗಿ ಚೇಂಜ್ ಮಾಡ್ಕೊಳ್ತೀನಿ, ಆ್ಯಂಗಲ್ PRQ ಚೇಂಜ್ ಆಗೋಯಿತು. ಈಸ್ ಈಕ್ವಲ್ ಟು ಇದು ಹಾಗೆ ಬರ್ಕೊಳ್ತೀನಿ, ಆ್ಯಂಗಲ್ PRQ ಪ್ಲಸ್ ಆ್ಯಂಗಲ್ PRT ಆಗಿದೆ. ನೋಡಿ ಆ್ಯಂಗಲ್ PQR ಈಸ್ ಈಕ್ವಲ್ ಟು ಆ್ಯಂಗಲ್ PRQ ಇರೋದ್ರಿಂದ PQRನ ಬದಲಿಗೆ PRQವನ್ನು ಸಬ್ಸ್ಟಿಟ್ಯೂಷನ್ ಮಾಡಿದ್ದೀನಿ. ಎಸ್, ನೋಡಿ LHS ಅಲ್ಲೂ PRQ ಇದೆ, RHS ಅಲ್ಲೂ PRQ ಇದೆ. ಎರಡೂ ಸಹ ನಾವು ಕ್ಯಾನ್ಸಲ್ ಮಾಡ್ಬೋದು. ಯಾಕೆ ಅಂದರೆ ಇದನ್ನು ನಾನು ಟ್ರಾನ್ಸ್ಪೋಸನ್ನು ಮಾಡಿದರೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಆವಾಗ ಕ್ಯಾನ್ಸಲ್ ಆಗೋಗುತ್ತೆ. ಇದು ಕ್ಯಾನ್ಸಲ್ ಆಗೋಯ್ತು. ಉಳಿದಿದ್ದೇನು, ಆ್ಯಂಗಲ್ PQS ಈಸ್ ಈಕ್ವಲ್ ಟು ಆ್ಯಂಗಲ್ PRT ಬಂದೋಯ್ತು. ಇದೇನು ಅಂತ ನೋಡಿದರೆ, ಎಸ್ ನೋಡಿ ಇದನ್ನೇ ನಮಗೆ ಪ್ರೂವ್ ಮಾಡೋದಕ್ಕೆ ಹೇಳಿದ್ದು. ಪ್ರೂವ್ ಮಾಡೋದು ಆನ್ಸರ್ ಬಂದ್ಬಿಡ್ತು. ಹ್ಯಾನ್ಸ್ ಇಟ್ ಈಸ್ ಪ್ರೂವ್ಡ್. ಇದು ಪ್ರೂವ್ ಮಾಡಿ ಆಯಿತು. ಪ್ರಾಬ್ಲಮ್, ಇನ್ ಫಿಗರ್ 6.16 if x plus y is equal to w plus z, then prove that AOB ಈಸ್ ಎ ಲೈನ್. ಅಂದರೆ ನೋಡಿ XY ಪ್ಲಸ್ WZ ಆಗಿತ್ತಪ್ಪ ಅಂತ ಹೇಳಿದರೆ AOB ಇದೆಯಲ್ಲ, ಇದನ್ನು ನಾವು ಲೈನ್ ಅಂತ ಪ್ರೂವ್ ಮಾಡಬೇಕಾಗಿದೆ. ಎಸ್, ಗಿವನನ್ನು ಬರೆಯೋಣ. ಗಿವನಲ್ಲಿ ನಮಗೆ ಕೊಟ್ಟಿರೋದೇನು ಅಂದರೆ x ಪ್ಲಸ್ y ಇಸ್ ಈಕ್ವಲ್ ಟು w ಪ್ಲಸ್ z ಅಂತ ಕೊಟ್ಟಿದ್ದಾರೆ. ಟು ಪ್ರೂವ್ ನಾವು ಪ್ರೂವ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ AOB ಈಸ್ ಎ ಲೈನ್. AOBಯನ್ನು ಲೈನ್ ಅಂತ ಪ್ರೂವ್ ಮಾಡಬೇಕಾಗಿದೆ. ಎಸ್, ಸೊಲ್ಯೂಷನ್ ಏನು ಮಾಡೋಣಪ್ಪ ಸೊಲ್ಯೂಷನಲ್ಲಿ ಅಂದರೆ O ಈಸ್ ಎ ಕಂಪ್ಲೀಟ್ ಆ್ಯಂಗಲ್. O ಇದೆಯಲ್ಲ, ಇದೇನಾಗಿದೆ ಕಂಪ್ಲೀಟ್ ಆ್ಯಂಗಲ್ ಆಗಿರೋದ್ರಿಂದ ಅಲ್ಲಿರೋ ಎಲ್ಲ ಆ್ಯಂಗಲ್ಗಳನ್ನು ಸಮ್ ಮಾಡಿದರೆ ನಮಗೆ 360 ಡಿಗ್ರಿ ಬರುತ್ತೆ. ಓಕೆ, ಆ್ಯಂಗಲ್ಗಳನ್ನು ಸಮ್ ಮಾಡೋಣ, ಡೈರೆಕ್ಟಾಗೆ ಮಾಡಿಬಿಡೋಣ. ನೋಡಿ ಇಲ್ಲಿರೋ ಆ್ಯಂಗಲ್ ಏನು, ಎಕ್ಸ್ ಪ್ಲಸ್ ವೈ ಪ್ಲಸ್ Z ಪ್ಲಸ್ W. ಅಲ್ಲಿರೋ ಎಲ್ಲ ಆ್ಯಂಗಲ್ಗಳನ್ನು ಸಮ್ ಮಾಡಿದರೆ ನಮಗೆ ಎಷ್ಟು ಬರುತ್ತೆ,
360 ಡಿಗ್ರಿ ಬರುತ್ತೆ. ಗಿವನ್ನಲ್ಲಿ ಏನಂತ ಹೇಳಿದ್ದಾನೆ ಅಂದರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ ಝೆಡ್ ಅಂತ ಹೇಳಿರೋದ್ರಿಂದ ಎಕ್ಸ್ ಪ್ಲಸ್ ವೈ ಅನ್ನು ನಾನು ಡಬ್ಲ್ಯೂ ಪ್ಲಸ್ ಝೆಡ್ ಅಂತ ರಿಪ್ಲೇಸ್ ಮಾಡ್ಬೋದು. ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಡಬ್ಲ್ಯೂ ಪ್ಲಸ್ ಝೆಡ್ ಅಂತ ರಿಪ್ಲೇಸ್ ಮಾಡ್ತೀನಿ. ಇನ್ನು ರಿಮೈನಿಂಗ್ ಏನಪ್ಪ ಅಂದರೆ ಝೆಡ್ ಪ್ಲಸ್ ಡಬ್ಲ್ಯೂ ಉಳ್ಕೊಳ್ತು. ಈಸ್ ಈಕ್ವಲ್ ಟು ಏನಾಯಿತು, 360 ಡಿಗ್ರಿ ಆಗೋಯ್ತು. ಎಸ್, ಇಲ್ಲಿ ಡಬ್ಲ್ಯೂ ಪ್ಲಸ್ ಡಬ್ಲ್ಯೂ ಇರೋದ್ರಿಂದ 2W ಆಯಿತು, ಅಡಿಷನ್ ಆದರೆ ಪ್ಲಸ್ ಝೆಡ್ ಏನಾಯಿತು, 2Z ಆಯಿತು. ಈಸ್ ಈಕ್ವಲ್ ಟು 360 ಡಿಗ್ರಿ. 2 ಅನ್ನು ನಾನು ಕಾಮನ್ ತೆಗಿಬೋದು. 2 ಆಫ್ ಡಬ್ಲ್ಯೂ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 360 ಡಿಗ್ರಿ ಆಗೋಯ್ತು. ನೋಡಿ, 2 ಅನ್ನು ನಾವು ಟ್ರಾನ್ಸ್ಪೋಸನ್ನು ಮಾಡ್ಬೋದು. ಡಬ್ಲ್ಯೂ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 360 ಡಿಗ್ರಿ ಡಿವೈಡ್ ಬೈ 2 ಆಯಿತು. 2 ಇಂದ ಡಿವೈಡ್ ಮಾಡ್ಬೋದು. 2 1s 2 1 ರಿಮೈನಿಂಗ್ 16 ಆಯಿತು. 2 8s 16, 0ಗೆ 0 ಡಿಗ್ರಿ. ಡಬ್ಲ್ಯೂ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು ಏನಾಯಿತು, 180 ಡಿಗ್ರಿ ಬಂದಿದೆ. ಈಗ ಹಾಗಾದರೆ ಎಲ್ಲಿದೆ ಡಬ್ಲ್ಯೂ ಪ್ಲಸ್ ಝೆಡ್ ಎಲ್ಲಿದೆ ಅಂತ ನೋಡಿದರೆ, ಡಬ್ಲ್ಯೂ ಪ್ಲಸ್ ಝೆಡ್ ಎರಡನ್ನು ನಾವು ನೋಡಿದರೆ ಡಬ್ಲ್ಯೂ ಪ್ಲಸ್ ಝೆಡ್ ಅಂದರೆ ಡಬ್ಲ್ಯೂ ಮತ್ತು ಝೆಡ್ ಎರಡೂ ಸಹ ಏನಾಗಿದೆ, ಅಡ್ಜಸೆಂಟ್ ಆ್ಯಂಗಲ್ಸ್ ಆಗಿದೆ. ಅಡ್ಜಸೆಂಟ್ ಆ್ಯಂಗಲ್ಗಳ ಸಮ್ಮು 180 ಡಿಗ್ರಿ ಬಂದಿದೆ ಅಂತ ಹೇಳಿದರೆ ಅವೆರಡು ಲೀನಿಯರ್ ಪೇರ್ ಆಗಿದೆ. ಲೀನಿಯರ್ ಪೇರ್ ಅಂತ ಹೇಳಿದರೆ ಎ ಒ ಬಿಯನ್ನು ನಾವು ಲೈನ್ ಅಂತ ಹೇಳ್ಬೋದು. If the sum of two adjacent angles is 180 degree, then the non-common arms of the angles ಫಾರ್ಮ್ ಎ ಲೈನ್ ಅಂತ ಹೇಳ್ತಾರೆ. ಅಂದರೆ ಎರಡು ಅಡ್ಜಸೆಂಟ್ ಆ್ಯಂಗಲ್ಗಳ ಸಮ್ಮು 180 ಡಿಗ್ರಿ ಆದಾಗ ಅಲ್ಲಿ ಇರುವಂತಹ ನಾನ್ ಕಾಮನ್ ಆರ್ಮ್ಸೇ ಏನಾಗಿರುತ್ತೆ, ಸ್ಟ್ರೈಟ್ ಲೈನ್ ಆಗಿರುತ್ತೆ ಅಂತ ಹೇಳ್ತಾರೆ. ನೋಡಿ, ಇದರಲ್ಲಿ ಏನಾಗಿದೆ ಅಂದರೆ ಡಬ್ಲ್ಯೂ ಆ್ಯಂಡ್ ಝೆಡ್ ಆರ್ ಅಡ್ಜಸೆಂಟ್ ಆ್ಯಂಗಲ್ಸ್. ಇವೆರಡು ಅಡ್ಜಸೆಂಟ್ ಆ್ಯಂಗಲ್ಸ್ ಆಗಿದೆ. ಇಲ್ಲಿ ಕಾಮನ್ ಆರ್ಮ್ ಯಾವುದು ಅಂದರೆ ಓ ಡಿ ಅನ್ನುವಂಥದ್ದು ಎರಡಕ್ಕೂ ಕಾಮನ್ ಆರ್ಮ್ ಆಗಿದೆ. ನಾನ್ ಕಾಮನ್ ಆರ್ಮ್ಸ್ ಯಾವುದಾಗಿದೆ ಅಂದರೆ ಓ ಎ ಆ್ಯಂಡ್ ಓ ಬಿ. ನೋಡಿ, ಓ ಎ ಆ್ಯಂಡ್ ಓ ಬಿ ಆರ್ ನಾನ್ ಕಾಮನ್ ಆರ್ಮ್ಸ್ ಆಗಿದೆ. ಹಾಗಾಗಿ ನಾವೆಂತ ಹೇಳ್ಬೋದು, ದೇರ್ ಫಾರ್ ಓ ಎ ಬಿ ಈಸ್ ಎ ಲೈನ್ ಅಂತ ಹೇಳ್ಬೋದು. ಹ್ಯಾನ್ಸ್ ಇಟ್ ಈಸ್ ಪ್ರೂವ್ಡ್. ಇದನ್ನೇ ಪ್ರೂವ್ ಮಾಡಕ್ಕೆ ಹೇಳಿದ್ದು, ನಾವು ಪ್ರೂವ್ ಮಾಡಿದ್ದೀವಿ. Fifth question, in figure 6.17, POQ is a line, ray OR is perpendicular to line PQ, OS is another ray lying between rays OP and OR. Prove that angle ROS is equal to 1/2 of angle QOS minus angle POS ಅಂತ ಹೇಳ್ತಿದ್ದಾರೆ. ಓಕೆ, ಗಿವನ್ ಅನ್ನು ಬರ್ಬಿಡೋಣ. ನೋಡಿ, ಗಿವನ್ ಅಲ್ಲಿ ಏನಿದೆ ಅಂದರೆ ಮೊದಲನೇದು POQ is a ಲೈನ್, ಪಿ ಒ ಕ್ಯೂ ಅನ್ನ ಲೈನ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ರೇ ಓ ಆರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಲೈನ್ ಪಿ ಕ್ಯೂ. ಪಿ ಕ್ಯೂಗೆ ಲೈನ್ ಏನಾಗಿದೆ, ಯಾವ ಲೈನು, ಓ ಆರ್ ಅನ್ನುವಂಥ ಲೈನು ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ನಾವು ಎಂತ ಬರಿಬೋದು, ಆ್ಯಂಗಲ್ ಆರ್ ಒ ಕ್ಯೂ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರಿಬೋದು. ನೆಕ್ಸ್ಟ್ ಏನು ಹೇಳ್ತಾರೆ, ಓ ಎಸ್ ಈಸ್ ಅನದರ್ ರೇ ಲೈಯಿಂಗ್ ಬಿಟ್ವೀನ್ ರೇ ಒ ಪಿ ಆ್ಯಂಡ್ ಓ ಆರ್. ನೋಡಿ, ಓ ಎಸ್ ಅನ್ನುವಂಥದ್ದು ಒಂದು ರೇ ಇದೆ, ಇದು ಲೈಯಿಂಗ್ ನಿಂತಿದೆ. ಎಲ್ಲಿದೆ ಇದು ಅಂತ ಹೇಳಿದರೆ ಓ ಆರ್ ಮತ್ತು ಒ ಪಿನ ನಡುವೆ ಇದೆ ಅಂತ ಹೇಳಿದ್ದಾರೆ. ಎಸ್, ಅದು ಇದೆ. ನೆಕ್ಸ್ಟ್ ಟು ಪ್ರೂವ್ ಮಾಡಿ ಅಂತಿದೆ. ಏನನ್ನ, ಆ್ಯಂಗಲ್ ಆರ್ ಒ ಎಸ್ ಈಸ್ ಈಕ್ವಲ್ ಟು 1/2 ಆಫ್ ಆ್ಯಂಗಲ್ ಕ್ಯೂ ಒ ಎಸ್ ಮೈನಸ್ ಆ್ಯಂಗಲ್ ಪಿ ಒ ಎಸ್ ಅಂತ ಹೇಳಿದ್ದಾರೆ. ಎಸ್, ಸೊಲ್ಯೂಷನ್ ಅನ್ನು ಮಾಡೋಣ. ರೇ ಓ ಆರ್ ಸ್ಟ್ಯಾಂಡ್ಸ್ ಆನ್ ಎ ಲೈನ್ ಪಿ ಕ್ಯೂ. ನೋಡಿ, ರೇ ಓ ಆರ್ ಇದೆಯಲ್ಲ, ಇದು ಪಿ ಕ್ಯೂ ಅನ್ನುವಂಥ ಲೈನ್ ಮೇಲೆ ಏನಾಗಿದೆ, ಸ್ಟ್ಯಾಂಡ್ ಆಗಿರೋದ್ರಿಂದ ನಾನು ಈ ಒಂದು ರೇ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಏನು ಬರಿಬೋದು, ಆ್ಯಂಗಲ್ ಪಿ ಒ ಆರ್ ಪ್ಲಸ್ ಆ್ಯಂಗಲ್ ಆರ್ ಒ ಕ್ಯೂ. ನೋಡಿ, ಆ್ಯಂಗಲ್ ಪಿ ಒ ಆರ್ ಪ್ಲಸ್ ಆ್ಯಂಗಲ್ ಆರ್ ಒ ಕ್ಯೂ ಈಸ್ ಈಕ್ವಲ್ ಟು ಏನಾಗುತ್ತೆ, 180 ಡಿಗ್ರಿ ಆಗೋಯಿತು. ನಮಗೆ ಈಗಾಗಲೇ ಗೊತ್ತಿದೆ ಆ್ಯಂಗಲ್ ಆರ್ ಒ ಕ್ಯೂ ಈಸ್ ಈಕ್ವಲ್ ಟು 90 ಡಿಗ್ರಿ ಆಗಿರೋದ್ರಿಂದ ಆ್ಯಂಗಲ್ ಪಿ ಒ ಆರ್ ಪ್ಲಸ್ 90 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ ಆಗೋಯಿತು. ಪಿ ಆರ್ ಒ ಕ್ಯೂನ ವ್ಯಾಲ್ಯೂ 90 ಡಿಗ್ರಿ ಆಗಿದೆ. ಇದನ್ನು ನಾನು ಟ್ರಾನ್ಸ್ಪೋಸನ್ನು ಮಾಡ್ತೀನಿ. ಪಿ ಒ ಆರ್ ಆ್ಯಂಗಲ್ ಪಿ ಒ ಆರ್ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 90 ಡಿಗ್ರಿ ಆಗೋಯಿತು. ಆ್ಯಂಗಲ್ ಪಿ ಒ ಆರ್ ಈಸ್ ಈಕ್ವಲ್ ಟು ಸಬ್ಟ್ರಾಕ್ಷನನ್ನು ಮಾಡಿದರೆ ನಮಗೇನಾಯಿತು, 90 ಡಿಗ್ರಿ ಆಗೋಯಿತು. ನೋಡಿ, ಆ್ಯಂಗಲ್ ಪಿ ಒ ಆರ್ ಇದೆಯಲ್ಲ, ಆ್ಯಂಗಲ್ ಪಿ ಒ ಆರ್ ಇದನ್ನು ನಾವು ಎಂತ ಬರಿಬೋದು ಅಂದರೆ ಆ್ಯಂಗಲ್ ಪಿ ಒ ಎಸ್ ಪ್ಲಸ್ ಆ್ಯಂಗಲ್ ಆರ್ ಒ ಎಸ್ ಅಂತ ನಾವು ಬರ್ಕೋಬೋದು. ಹಾಗಾಗಿ ಇದನ್ನು ಪಿ ಒ ಆರ್ ಅನ್ನು ರಿಪ್ಲೇಸ್ ಮಾಡ್ತೀನಿ. ನೋಡಿ, ಆ್ಯಂಗಲ್ ಪಿ ಒ ಎಸ್, ನೋಡಿ ಆ್ಯಂಗಲ್ ಪಿ ಒ ಎಸ್ ಪ್ಲಸ್ ಆ್ಯಂಗಲ್ ಆರ್ ಒ ಎಸ್ ಪ್ಲಸ್ ಆ್ಯಂಗಲ್
ಆರ್ ಒ ಎಸ್ ಈಸ್ ಈಕ್ವಲ್ ಟು ಏನಾಯಿತು 90 ಡಿಗ್ರಿ ಆಗೋಯಿತು. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಇದಿಷ್ಟನ್ನು ಸಹ ಮಲ್ಟಿಪ್ಲೈ ಬೈ 2 ಅನ್ನು ಮಾಡ್ತೀನಿ. ನೋಡಿ ಮಲ್ಟಿಪ್ಲೈ ಬೈ 2 ಮಾಡಿದಾಗ ನೋಡಿ 2 ಇಂದ ಮಲ್ಟಿಪ್ಲೈ ಆದರೆ 2 ಆ್ಯಂಗಲ್ ಪಿ ಒ ಎಸ್ ಪ್ಲಸ್ 2 ಆ್ಯಂಗಲ್ ಆರ್ ಒ ಎಸ್ ಈಸ್ ಈಕ್ವಲ್ ಟು 90 ಇಂಟು 2 ಮಾಡಿದರೆ 180 ಡಿಗ್ರಿ ಆಯಿತು. ಇದನ್ನು ನಾನು 1 ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ರೇ ಒ ಎಸ್ ಸ್ಟ್ಯಾಂಡ್ಸ್ ಆನ್ ಎ ಲೈನ್ ಪಿ ಕ್ಯೂ. ನೋಡಿ ಪಿ ಕ್ಯೂನ ಮೇಲೆ ರೇ ಒ ಎಸ್ ಸ್ಟ್ಯಾಂಡ್ ಆಗಿದೆ, ನಿಂತಿರೋದ್ರಿಂದ ನಾನು ಏನು ಮಾಡ್ಬೋದು, ಆ್ಯಂಗಲ್ ಪಿ ಒ ಎಸ್ ಪ್ಲಸ್ ಆ್ಯಂಗಲ್ ಕ್ಯೂ ಒ ಎಸ್ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಮಾಡ್ಕೊಳ್ತೀನಿ. ಅಂದರೆ ನಾನು ಒಂದೇ ರೇ ನಿಂತಿದೆ ಅಂತ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಕ್ಯೂ ಒ ಎಸ್ ಟೋಟಲ್ ತೊಗೊಳ್ತೀನಿ, ಪ್ಲಸ್ ಈ ಸೈಡಲ್ಲಿ ಪಿ ಒ ಎಸ್ ಎರಡನ್ನು ಸಮ್ ಮಾಡಿದರೆ ಎಷ್ಟು ಬರುತ್ತೆ, 180 ಡಿಗ್ರಿ ಬರುತ್ತೆ. ಇದನ್ನು ನಾನು 2 ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಫ್ರಮ್ 1 ಆ್ಯಂಡ್ 2, 1 ಮತ್ತು 2 ಅನ್ನು ಕಂಪೇರ್ ಮಾಡಿದಾಗ ಎರಡೂ ಸಹ ಏನಾಗಿದೆ 180 ಡಿಗ್ರಿಗೆ ಈಕ್ವಲ್ ಆಗಿರೋದ್ರಿಂದ ಏನು ಮಾಡ್ತೀನಿ, ಎಲ್ ಎಚ್ ಎಸ್ಗಳನ್ನು ಈಕ್ವಲೇಟ್ ಮಾಡ್ಕೊಳ್ತೀನಿ. ಎಸ್ ನೋಡಿ 2 ಆ್ಯಂಗಲ್ ಪಿ ಒ ಎಸ್ ಪ್ಲಸ್ 2 ಆ್ಯಂಗಲ್ ಆರ್ ಒ ಎಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ ಒ ಎಸ್ ಪ್ಲಸ್ ಆ್ಯಂಗಲ್ ಕ್ಯೂ ಒ ಎಸ್ ಆಯಿತು. ಎಸ್ ನನಗೇನು ಬೇಕು, ಲೆಫ್ಟ್ ಸೈಡಲ್ಲಿ ಆರ್ ಒ ಎಸ್ ಇರಬೇಕು 2 ಪ್ರೂವಲ್ಲಿ. ಇದನ್ನು ಇಟ್ಕೊಂಡು ಇದನ್ನು ಏನು ಮಾಡ್ತೀನಿ, ಟ್ರಾನ್ಸ್ಪೋಸನ್ನು ಮಾಡ್ತೀನಿ. 2 ಆ್ಯಂಗಲ್ ಆರ್ ಒ ಎಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ ಒ ಎಸ್ ಪ್ಲಸ್ ಆ್ಯಂಗಲ್ ಕ್ಯೂ ಒ ಎಸ್ ಮೈನಸ್ ಟ್ರಾನ್ಸ್ಪೋಸನ್ನು ಮಾಡೋದು ಪ್ಲಸ್ ಇರೋದು ಮೈನಸ್ ಆಯಿತು. 2 ಆ್ಯಂಗಲ್ ಪಿ ಒ ಎಸ್ ಆಗೋಯಿತು. ಎಸ್ ಈಸ್ ಈಕ್ವಲ್ ಟು 2 ಆ್ಯಂಗಲ್ ಆರ್ ಒ ಎಸ್ ಈಸ್ ಈಕ್ವಲ್ ಟು ನೋಡಿ ಇಲ್ಲಿ ಪಿ ಒ ಎಸ್ ಇರೋದ್ರಿಂದ ಇಲ್ಲಿ ಪ್ಲಸ್ಸು ಮೈನಸ್ಸು ಇದೆ, ಇದೇನಾಗುತ್ತೆ ಸಬ್ಟ್ರಾಕ್ಷನ್ ಆಗುತ್ತೆ. ಫಸ್ಟಿಗೆ ಇದನ್ನು ಬರ್ಕೊಂಡ್ಬಿಡ್ತೀನಿ. ಆ್ಯಂಗಲ್ ಕ್ಯೂ ಒ ಎಸ್ ನೋಡಿ ಪ್ಲಸ್ಸು ಮೈನಸ್ಸು ಇದೆ, 2 ಬಿಗ್ಗರ್ ಆಗಿರೋದ್ರಿಂದ ಮೈನಸ್ ಬರುತ್ತೆ. 2 ಅಲ್ಲಿ 1ಅನ್ನು ಸಬ್ಟ್ರಾಕ್ಷನ್ ಮಾಡಿದರೆ ನನಗೆ 1 ಆ್ಯಂಗಲ್ ಪಿ ಒ ಎಸ್ ಬರುತ್ತೆ. 2 ಅನ್ನು ನಾನು ಏನು ಮಾಡ್ತೀನಿ, ಟ್ರಾನ್ಸ್ಪೋಸನ್ನು ಮಾಡ್ತೀನಿ. ಅವಾಗ ಏನಾಗುತ್ತೆ, ಆ್ಯಂಗಲ್ ಆರ್ ಒ ಎಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ಇದು 2 ಇರೋ ಟ್ರಾನ್ಸ್ಪೋಸ್ ಆದ ತಕ್ಷಣ 1/2 ಆಗುತ್ತೆ, ಡಿವೈಡ್ ಬೈ 2 ಆಗುತ್ತಲ್ವಾ, 1/2 ಇಂಟು ಆ್ಯಂಗಲ್ ಕ್ಯೂ ಒ ಎಸ್ ಮೈನಸ್ ಆ್ಯಂಗಲ್ ಪಿ ಒ ಎಸ್ ಬಂದೋಯ್ತು. ಎಸ್ ಏನನ್ನು ಪ್ರೂವ್ ಮಾಡಬೇಕು ಅಂತ ನೋಡಿದರೆ ನೋಡಿ ಅದನ್ನೇ ಪ್ರೂವ್ ಮಾಡಬೇಕಾಗಿದ್ದು, ನಮಗೆ ಅದೇ ಆನ್ಸರ್ ಬಂದಿದೆ. ಹಾಗಾದರೆ ಇದು ಯಾವ ರೀತಿ ನಾವು ನೆನಪಾಗಿ ಇಟ್ಕೊಳ್ಳೋದು ಅಂತ ಹೇಳಿದರೆ, ನಾವು ಪ್ರಾಕ್ಟೀಸನ್ನು ಮಾಡ್ತಾ ಹೋದರೆ ಏನಾಗುತ್ತೆ, ಇದು ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅನ್ನೋದು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಹ್ಯಾನ್ಸ್ ಇಟ್ ಈಸ್ ಪ್ರೂವ್ಡ್, ಇದು ಪ್ರೂವ್ ಆಗಿದೆ. Sixth question, it is given that angle XYZ is equal to 64 degree and XY is produced to point P. Draw a figure from the given information. If a ray YQ bisects angle ZYP, find angle XYQ and reflects angle QYP ಅಂತ ಹೇಳ್ತಾ ಇದ್ದಾರೆ. ಎಸ್ ಏನು ಹೇಳಿದ್ದಾರೆ ಫಸ್ಟಿಗೆ ಅಂದರೆ ಆ್ಯಂಗಲ್ XYZ ಈಸ್ 64 ಡಿಗ್ರಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ XY ಈಸ್ ಪ್ರೊಡ್ಯೂಸ್ಡ್ ಟು ಪಾಯಿಂಟ್ ಪಿ ಅಂತ ಹೇಳಿದ್ದಾರೆ. ನೋಡಿ XY ಇದೆಯಲ್ಲ, ಇದನ್ನು ಪಿ ವರ್ಗೂ ಏನು ಮಾಡಿದ್ದಾರೆ, ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದನ್ನು ನಾವಿಲ್ಲಿ ಕನ್ಸ್ಟ್ರಕ್ಷನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಎಸ್ ಏನು ಮಾಡಿದ್ದಾರೆ, ಪ್ರೊಡ್ಯೂಸ್ ಮಾಡಿದ್ದಾರೆ. ಎಲ್ಲಿವರೆಗೂ ಅಂದರೆ ಪಿ ಇಲ್ಲಿದೆ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಡ್ರಾ ಎ ಫಿಗರ್, ಆ ಫಿಗರನ್ನು ಡ್ರಾ ಮಾಡಿ ಫ್ರಮ್ ದ ಗಿವನ್ ಇನ್ಫಾರ್ಮೇಷನ್, ಕೊಟ್ಟಿರೋ ಇನ್ಫಾರ್ಮೇಷನಿಂದ ಉಳಿದಿರೋ ಫಿಗರನ್ನು ಡ್ರಾ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇಫ್ ರೇ ವೈ ಕ್ಯೂ ಬೈಸೆಕ್ಟ್ಸ್ ವೈ ಕ್ಯೂ ಎಲ್ಲಿದೆ ಅಂತ ಹೇಳಿದರೆ ವೈ ಇಲ್ಲಿದೆ, ಕ್ಯೂ ಎಲ್ಲಿದೆ ಗೊತ್ತಿಲ್ಲ, ಬೈಸೆಕ್ಟ್ಸ್ ಝೆಡ್ ವೈ ಪಿ ಅಂತ ಹೇಳ್ತಿದ್ದಾರೆ. ಝೆಡ್ ವೈ ಪಿ ಅನ್ನು ಏನು ಮಾಡ್ತಿದೆ, ವೈ ಕ್ಯೂ ಬೈಸೆಕ್ಟ್ ಮಾಡ್ತಾ ಇದೆ. ಹಾಗಾದರೆ ಇಲ್ಲಿ ಬಂದಿರುತ್ತೆ, ಇದೇನು ಮಾಡುತ್ತೆ, ವೈ ಕ್ಯೂ ಇಲ್ಲಿದೆ, ಕ್ಯೂ ಏನು ಮಾಡ್ತು, ಝೆಡ್ ಆ್ಯಂಗಲ್ ಝೆಡ್ ವೈ ಪಿ ಅನ್ನು ಏನು ಮಾಡ್ತಿದೆ, ಬೈಸೆಕ್ಟ್ ಮಾಡ್ತಿದೆ. ಬೈಸೆಕ್ಟ್ ಮಾಡಿದೆ ಅಂತ ಹೇಳಿದರೆ ಈ ಆ್ಯಂಗಲ್ಲು ಮತ್ತು ಈ ಆ್ಯಂಗಲ್, ಎರಡೂ ಆ್ಯಂಗಲ್ಗಳು ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ರೇ ವೈ ಕ್ಯೂ ಬೈಸೆಕ್ಟ್ಸ್ ಆ್ಯಂಗಲ್ ಝೆಡ್ ವೈ ಪಿ ಆಗಿರೋದ್ರಿಂದ ಈ ಎರಡು ಆ್ಯಂಗಲ್ಗಳು ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ದೇರ್ಫೋರ್ ಆ್ಯಂಗಲ್ ಪಿ ವೈ ಕ್ಯೂ ಈಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ ವೈ ಝೆಡ್ ಆಗಿದೆ. ಅದನ್ನು ಏನು ಮಾಡ್ತೀನಿ, ಈಸ್ ಈಕ್ವಲ್ ಟು ಎಕ್ಸ್ ಅಂತ ನಾನು ಕನ್ಸಿಡರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತ ಹೇಳಿದರೆ ನೋಡಿ, ರೇ ವೈ ಕ್ಯೂ ಆ್ಯಂಡ್
ವೈ ಝೆಡ್ ಸ್ಟ್ಯಾಂಡ್ಸ್ ಆನ್ ಎ ಲೈನ್ ಪಿ ಕ್ಯೂ ಆಗಿದೆ. ಪಿ ಕ್ಯೂನ ಮೇಲೆ ಎರಡು ರೇಗಳು ನಿಂತಿರೋದ್ರಿಂದ ಇಲ್ಲಿ ಫಾರ್ಮೇಷನ್ ಆಗಿರೋ ಎಲ್ಲ ಆ್ಯಂಗಲ್ಗಳನ್ನು ಸಮ್ ಮಾಡಿದ್ರೆ ಏನು ಬರುತ್ತೆ, 180 ಡಿಗ್ರಿ ಬರುತ್ತೆ. ಆ್ಯಂಗಲ್ ಪಿ ವೈ ಕ್ಯೂ ಪ್ಲಸ್ ಆ್ಯಂಗಲ್ ಕ್ಯೂ ವೈ ಝೆಡ್ ಪ್ಲಸ್ ಆ್ಯಂಗಲ್ ಎಕ್ಸ್ ವೈ ಝೆಡ್ ಈಸ್ ಈಕ್ವಲ್ ಟು 180 ಡಿಗ್ರಿ ಆಯಿತು. ಸಬ್ಸ್ಟಿಟ್ಯೂಷನ್ ಮಾಡೋಣ. ಇದನ್ನು ಎಕ್ಸ್ ಅಂತ ನಾನು ಮಾಡ್ಕೊಂಡಿದ್ದೀನಿ ಅಲ್ವಾ, ಪ್ಲಸ್ ಇದು ಎಕ್ಸ್ ಆಗಿದೆ, ಪ್ಲಸ್ ಇದು 64 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ ಆಗೋಯ್ತಲ್ಲ. ಇದನ್ನು ನಾವು ಟ್ರಾನ್ಸ್ಪೋಸನ್ನು ಮಾಡೋಣ. ಎಕ್ಸ್ ಪ್ಲಸ್ ಎಕ್ಸ್ ಏನಾಯಿತು, 2x ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 64 ಡಿಗ್ರಿ ಆಗೋಯಿತು. 2x ಈಸ್ ಈಕ್ವಲ್ ಟು 180ಯಲ್ಲಿ 64ನ ಸಬ್ಟ್ರಾಕ್ಷನ್ ಮಾಡಿದ್ರೆ ಏನಾಗುತ್ತೆ, 116 ಡಿಗ್ರಿ ಆಯಿತು. ಎಕ್ಸ್ನ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಎಕ್ಸ್ ಈಸ್ ಈಕ್ವಲ್ ಟು 116 ಡಿಗ್ರಿ. 2ಅನ್ನು ಟ್ರಾನ್ಸ್ಪೋಸನ್ನು ಮಾಡಿದರೆ ಏನಾಗುತ್ತೆ, ಡಿವೈಡ್ ಬೈ 2 ಆಯಿತು. 2ಇಂದ ಡಿವೈಡ್ ಮಾಡೋಣ ನೋಡಿ. 2 1s 2 5s 10 16 2 8s 16 ಆಯಿತು. ಎಕ್ಸ್ ಈಸ್ ಈಕ್ವಲ್ ಟು ಏನಾಯಿತು, 58 ಡಿಗ್ರಿ ಬಂದೋಯ್ತು. ಎಕ್ಸ್ನ ವ್ಯಾಲ್ಯೂ 58 ಡಿಗ್ರಿ ಅಂತ ಹೇಳಿದರೆ ಇವೆರಡು ಆ್ಯಂಗಲ್ಗಳು ಏನಾಗಿರುತ್ತೆ, 58 ಡಿಗ್ರಿ ಆಗಿರುತ್ತೆ. ದೇರ್ಫೋರ್ ಆ್ಯಂಗಲ್ ಪಿ ವೈ ಕ್ಯೂ ಈಸ್ ಈಕ್ವಲ್ ಟು 58 ಡಿಗ್ರಿ ಆಯಿತು. ಆ್ಯಂಗಲ್ ಕ್ಯೂ ವೈ ಝೆಡ್ ಈಸ್ ಈಕ್ವಲ್ ಟು 58 ಡಿಗ್ರಿ ಆಯಿತು. ಅಂದರೆ ಅವೆರಡು ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡಿದೆ, ಎಕ್ಸ್ ವ್ಯಾಲ್ಯೂ ಬಂದಿದೆ. ನೆಕ್ಸ್ಟ್ ಏನನ್ನು ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ ಅಂದರೆ ಆ್ಯಂಗಲ್ ಎಕ್ಸ್ ವೈ ಕ್ಯೂ ಅನ್ನು ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಆ್ಯಂಗಲ್ ಎಕ್ಸ್ ವೈ ಕ್ಯೂ ಈಸ್ ಈಕ್ವಲ್ ಟು ಏನಂತ ಬರಿಬೋದು ನೋಡಿ, ಆ್ಯಂಗಲ್ ಎಕ್ಸ್ ವೈ ಕ್ಯೂ ಟೋಟಲ್ ಈ ಆ್ಯಂಗಲನ್ನು ಈ ಎರಡು ಆ್ಯಂಗಲನ್ನು ಸಮ್ ಮಾಡಿದರೆ ನನಗೆ ಟೋಟಲ್ ಎಕ್ಸ್ ವೈ ಕ್ಯೂ ಆ್ಯಂಗಲ್ ಬರ್ತಾ ಇದೆ. ಹಾಗಾಗಿ ನಾನು ಬರಿತೀನಿ ನೋಡಿ, ಕ್ಯೂ ವೈ ಝೆಡ್ ಆ್ಯಂಗಲ್ ಕ್ಯೂ ವೈ ಝೆಡ್ ಪ್ಲಸ್ ಆ್ಯಂಗಲ್ ಎಕ್ಸ್ ವೈ ಝೆಡ್. ನೋಡಿ, ಎಕ್ಸ್ ವೈ ಝೆಡ್ ಪ್ಲಸ್ ಆ್ಯಂಗಲ್ ಕ್ಯೂ ವೈ ಝೆಡ್ ಎರಡನ್ನು ಆ್ಯಡ್ ಮಾಡಿದರೆ ನನಗೆ ಆ್ಯಂಗಲ್ ಎಕ್ಸ್ ವೈ ಕ್ಯೂ ಬರುತ್ತೆ. ಹಾಗಾದರೆ ನೋಡಿ, ನಮಗೆ ಇದ್ರ ವ್ಯಾಲ್ಯೂ ಗೊತ್ತಿದೆ, ಕ್ಯೂ ವೈ ಝೆಡ್. ನೋಡಿ, ಆ್ಯಂಗಲ್ ಕ್ಯೂ ವೈ ಝೆಡ್ ಅಂದರೆ 58 ಡಿಗ್ರಿ ಪ್ಲಸ್ ಆ್ಯಂಗಲ್ ಎಕ್ಸ್ ವೈ ಝೆಡ್ ಅಂದರೆ 64 ಡಿಗ್ರಿ ಆಗೋಯಿತು. ಹಾಗಾದರೆ ಅವನ್ನ ಎರಡನ್ನು ಸಮ್ ಮಾಡೋಣ. ಆ್ಯಂಗಲ್ ಎಕ್ಸ್ ವೈ ಕ್ಯೂ ಈಸ್ ಈಕ್ವಲ್ ಟು 122 ಡಿಗ್ರಿ ಬಂದೋಯಿತು. ನೆಕ್ಸ್ಟ್ ಏನು ಮಾಡೋಕ್ಕೆ ಹೇಳಿದ್ದಾರೆ, ರಿಪ್ಲೆಕ್ಸ್ ಆ್ಯಂಗಲ್ ಕ್ಯೂ ವೈ ಪಿ ಅನ್ನು ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ. ನೋಡಿ, ಕ್ಯೂ ವೈ ಪಿ ನಮಗೆ ಗೊತ್ತಿದೆ, ಇದೇನು 58 ಡಿಗ್ರಿ ಇದೆ. ರಿಪ್ಲೆಕ್ಸ್ ಆ್ಯಂಗಲನ್ನು ಫೈಂಡ್ ಮಾಡೋಕ್ಕೆ ಹೇಳಿರೋದ್ರಿಂದ ನೋಡಿ, ರಿಪ್ಲೆಕ್ಸ್ ಆ್ಯಂಗಲ್ ಕ್ಯೂ ವೈ ಪಿ ಈಸ್ ಈಕ್ವಲ್ ಟು 360 ಡಿಗ್ರಿ ಮೈನಸ್ ಆ್ಯಂಗಲ್ ಕ್ಯೂ ವೈ ಪಿ ಅನ್ನು ಮಾಡಿದರೆ ಮುಗಿದೋಯ್ತು, ನಮಗೆ ಆನ್ಸರ್ ಬಂದ್ಬಿಡುತ್ತೆ. ಎಸ್ ನೋಡಿ, ಈಸ್ ಈಕ್ವಲ್ ಟು 360 ಡಿಗ್ರಿ ಮೈನಸ್ ನೋಡಿ ಕ್ಯೂ ವೈ ಪಿ ಅಂತ ಹೇಳಿದರೆ ಇಲ್ಲೇ ಇದೆ ನೋಡಿ, ಪಿ ವೈ ಕ್ಯೂ ಅಂದ್ರೆ ಒಂದೇ, ಕ್ಯೂ ವೈ ಪಿ ಮತ್ತು ಪಿ ವೈ ಕ್ಯೂ ಎರಡು ಒಂದೇ ಆಗಿರುತ್ತೆ. ಎಸ್, ಇದೇನಾಯಿತು 58 ಡಿಗ್ರಿ ಆಗೋಯ್ತು. ಎಸ್, ಸಬ್ಟ್ರಾಕ್ಷನ್ನ ಮಾಡಿದರೆ ನಮಗೆ 302 ಡಿಗ್ರಿ ಬಂದ್ಬಿಡುತ್ತೆ. ಹಾಗಾಗಿ ರಿಪ್ಲೆಕ್ಸ್ ಆ್ಯಂಗಲ್ ಕ್ಯೂ ವೈ ಪಿ ಅಂದರೆ 302 ಆಯಿತು, ಮತ್ತು ಆ್ಯಂಗಲ್ ಎಕ್ಸ್ ವೈ ಕ್ಯೂ ಅಂದರೆ 122 ಡಿಗ್ರಿ ಬಂದೋಯ್ತು. ಈ ರೀತಿಯಾಗಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾಗತ್ತೆ.